ಹಾಯ್ ಡಾಕ್ಟ್ರೇ. ಹಾಯ್. ಚಿಕ್ಕ ಮಕ್ಕಳಲ್ಲಿ ಸ್ಪೆಷಲಿ ಲೆಸ್ ದೆನ್ 6 months ಏಜ್ ಅವರು ಇರ್ತಾರಲ್ಲ, ಅವರು ಕೆಲವೊಂದ್ಸಲ ಉಸಿರಾಡುವಾಗ ಗೊರ ಗೊರ ಅಂತ ಶಬ್ದ ಬರ್ತಿದೆ ಅಂತ ಎಷ್ಟೊಂದು ಪೇರೆಂಟ್ಸು ವರಿ ಆಗಿರ್ತಾರೆ. ಸೊ ಇದು ನಾರ್ಮಲ್ಲಾ ಅಥವಾ ಅಬ್ನಾರ್ಮಲ್ಲಾ? ಓಕೆ, ಸೊ ನಿಮಗೆ ಫಸ್ಟ್ ಆಫ್ ಆಲ್ ಯಾವುದಕ್ಕೆ ನಾರ್ಮಲ್ ಅನ್ಬೇಕು, ಯಾವ್ದು ಅಬ್ನಾರ್ಮಲ್ ಅನ್ಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಚಿಕ್ಕ ಮಕ್ಕಳು ಹೇಳಿದ್ರಲ್ಲ ನೀವು, ಲೆಸ್ ದ್ಯಾನ್ 6 month ಮಕ್ಳು ಇರ್ತಾರಲ್ಲ, ಅವ್ರದ್ದು ಈ ಬ್ರೀತಿಂಗ್ ಪ್ಯಾಸೇಜ್ ಏನಿರುತ್ತಲ್ವಾ, ಅದು ತುಂಬಾ ಚಿಕ್ಕದಾಗಿರುತ್ತೆ, ಅಂದ್ರೆ ನ್ಯಾರೋ ಆಗಿರುತ್ತೆ. ಯಾವಾಗ ಮಲಗಿಸಿರುವಾಗ ಮೇನ್ಲಿ ಆ ಥರ ಪೊಸಿಷನ್ ಅಲ್ಲಿ ಅದು ಗಾಳಿ ತಗೊಳತ್ತಲ್ಲ, ಆ ಚಿಕ್ಕ ಪ್ಯಾಸೇಜ್ ಅಲ್ಲಿ ಆ ಗಾಳಿ ಹೋದಾಗ ಶಬ್ದ ಬರುತ್ತೆ. ಸೊ ಅದು ನಿಮಗೆ ಮೇಜರ್ಲಿ ನೀವು ಅನ್ಕೊಂತಿರ್ತೀರಾ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಎರಡನೇದಾಗಿ ಕೋಲ್ಡ್ ಕ್ಲೈಮೇಟ್ ಇರುತ್ತಲ್ಲ, ಅವಾಗ ವಿಂಡ್ ಬ್ಲೋ ಆಗ್ತಿರುವಾಗ ಬಾಡಿದು ನ್ಯಾಚುರಲ್ ಮೆಕ್ಯಾನಿಸಮ್ ಇರುತ್ತೆ. ಅದೇನ್ ಮಾಡುತ್ತೆ, ಕ್ರಸ್ಟ್ನ ಫಾರ್ಮ್ ಮಾಡುತ್ತೆ, ಸೊ ದಟ್ ಅದು ಹಾರ್ಮ್ಫುಲ್ ಏರ್ ಒಳಗೆ ಹೋಗಬಾರ್ದು ಅಂತ. ಅದು ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಆ ಪ್ಯಾಸೇಜ್ ಇಂದನೂ ಗಾಳಿ ಹೋಗುವಾಗ ನಿಮಗೆ ಆ ಥರ ಶಬ್ದ ಕೇಳಿಸ್ ಬರುತ್ತೆ. ನಾರ್ಮಲ್ ನೇಸಲ್ ಡ್ರಾಪ್ಸ್ ಹಾಕ್ಬಿಟ್ರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಬಟ್ ಅದೇ ಮಗುಗೆ ಕೆಮ್ಮಿದೆ ಮತ್ತೆ ಜ್ವರ ಇದೆ, ಅದ್ರ ಜೊತೆಗೆ ಈ ಥರ ಬ್ರೀತಿಂಗ್ ಪ್ರಾಬ್ಲಮ್ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಲೈಕ್ ಪಕ್ಕೆ ಎಳೆಯೋದು, ಓಕೆ, ಆಮೇಲೆ ನೇಸಲ್ ಫ್ಲೇರಿಂಗ್ ಆಗೋದು, ಅಂದ್ರೆ ಮೂಗು ಅರಳಿಸ್ಕೊಂತ ಮಗು ಉಸಿರಾಡ್ತಾ ಇದೆ, ಹಾಲು ಚೆನ್ನಾಗಿ ಕುಡಿತಾ ಇಲ್ಲ, ಸುಸ್ತಾಗಿದೆ, ಇದರಲ್ಲಿ ಏನೇ ಲಕ್ಷಣಗಳು ಕಾಣಿಸಿದ್ರೆ ನೀವು ಇಮಿಡಿಯೇಟ್ಲಿ ಪೀಡಿಯಾಟ್ರಿಷಿಯನ್ ಅಪ್ರೋಚ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್.